ಸ್ಯಾಂಡಲ್ವುಡ್ನಲ್ಲಿ ಕಿರುತೆರೆಯಲ್ಲಿ ಜೋಡಿಯಾಗಿ ಮದುವೆ ಆಗ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು ಸಿನಿಮಾ ಅಥವಾ ಒಂದು ಸೀರಿಯಲ್ನಲ್ಲಿ ಒಟ್ಟಿಗೆ ನಟಿಸಿರುವ ಜೋಡಿಗಳು ಒಪ್ಪಿಗೆ ಪಡೆದುಕೊಂಡು ಪ್ರೀತಿಸಿ ಮದುವೆ ಆಗ್ತಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಕಳೆದ ವರ್ಷ ಅಂದರೆ 2023 ಹಾಗೂ ಈ ವರ್ಷ ಅನೇಕ ಸ್ಟಾರ್ ಜೋಡಿಗಳು ಮದುವೆ ಆಗಿದ್ದರು. ಇದೀಗ ಇನ್ನೊಂದು ಸಿಹಿ ಸುದ್ದಿ. ಕನ್ನಡದಲ್ಲಿ ಅದ್ಭುತವಾದ ಸೀರಿಯಲ್ ಕೊಟ್ಟ ನಾಯಕ ನಾಯಕಿ ಇವರಿಬ್ಬರು ಅಂದರೆ ಎಲ್ಲರಿಗೂ ಫೇವ್ರೆಟ್. ಇವರಿಬ್ಬರು ಲವ್ನಲ್ಲಿ ಬಿದ್ದಿದ್ದಾರೆ. ಇವರು ಅದನ್ನು ಹೇಳ್ಕೊಂಡಿಲ್ಲ. ಆದರೆ ತೆಲುಗಿನಲ್ಲಿ ಇವರಿಬ್ಬರು ಸೀರಿಯಲ್ ಮಾಡ್ತಾ ಇರೋದ್ರಿಂದ ತೆಲುಗಿನ ಒಂದು ರಿಯಾಲಿಟಿ ಶೋನಲ್ಲಿ ಇವರಿಬ್ಬರ ಲವ್ ವಿಚಾರ ರಿವೀಲ್ ಆಗಿದೆ. ಹಾಗಾದರೆ ಯಾವಾಗಿನಿಂದ ಲವ್ ಮಾಡ್ತಾ ಇದ್ದಾರೆ, ಮದುವೆ ಯಾವಾಗ ಫಿಕ್ಸ್ ಆಗಿದೆ, ಇವರಿಬ್ಬರ ಲವ್ ಸ್ಟೋರಿ ಎಷ್ಟು ರೋಚಕವಾಗಿದೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಕೆಲವು ವರ್ಷಗಳ ಹಿಂದೆ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಧಾರಾವಾಹಿ ಕಮಲಿ ಸೀರಿಯಲ್ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ. ಈ ಧಾರಾವಾಹಿ ಹಲವು ವರ್ಷಗಳ ಕಾಲ ಅದ್ಭುತವಾಗಿ ಮೂಡಿಬಂದಿತ್ತು. ಈ ಸೀರಿಯಲ್ನ ಎಲ್ಲ ಪಾತ್ರಧಾರಿಗಳು ಎಲ್ಲರಿಗೂ ಚಿರಪರಿಚಿತ. ಈ ಧಾರಾವಾಹಿ ಹಿಟ್ ಆಗೋದಕ್ಕೆ ಕಾರಣನೇ ಹೀರೋ ಮತ್ತು ಹೀರೋಯಿನ್ ಕೆಮಿಸ್ಟ್ರಿ. ರಿಷಿ ಸರ್ ಹಾಗೂ ಕಮಲಿ ಜೋಡಿ ವೀಕ್ಷಕರ ಫೇವ್ರೆಟ್ ಜೋಡಿಗಳಲ್ಲಿ ಒಂದಾಗಿತ್ತು. ರಿಷಿ ಕಾಲೇಜಿನ ಲೆಕ್ಚರ್ ಆಗಿದ್ದರೆ ಕಮಲಿ ರಿಷಿ ಸರ್ ಸ್ಟೂಡೆಂಟ್ ಆಗಿದ್ದರು. ಇವರಿಬ್ಬರ ಲವ್ ಸ್ಟೋರಿ, ಆಮೇಲೆ ಕಮಲಿಯ ನಿಜವಾದ ಪೋಷಕರು ಯಾರು ಅನ್ನೋ ಒಂದಷ್ಟು ಡ್ರಾಮಾ, ಇದೆಲ್ಲದರ ಜೊತೆಗೆ ಈ ಸೀರಿಯಲ್ ಅದ್ಭುತವಾಗಿ ಮೂಡಿಬಂದಿತ್ತು. ಅದೇ ಜೋಡಿ ರಿಯಲ್ ಲೈಫ್ನಲ್ಲಿ ಜೋಡಿ ಆಗ್ತಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗ್ತಾ ಇದೆ. ಇವರ ಅಭಿಮಾನಿಗಳು ಕೂಡ ಈ ವಿಷಯ ಕೇಳಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಯಾಕಂದರೆ ಈ ಸೀರಿಯಲ್ ಟೈಮ್ನಿಂದ ಇಲ್ಲಿಯವರೆಗೂ ರಿಷಿ ಮತ್ತು ಕಮಲಿ ಅಂತ ಒಂದಷ್ಟು ಫ್ಯಾನ್ಸ್ ಪೇಜ್ಗಳು ಸಹ ಹುಟ್ಕೊಂಡಿದೆ. ಇವರಿಬ್ಬರು ಮದುವೆ ಆಗಬೇಕು ಅನ್ನೋದು ಅನೇಕರ ಬಯಕೆ ಕೂಡ ಆಗಿತ್ತು. ಇವರಿಬ್ಬರ ಲವ್ ಇದೀಗ ಹೇಗೆ ರಿವೀಲ್ ಆಯಿತು ಅಂತ ಗೊತ್ತಾದರೆ ನಿಜಕ್ಕೂ ನೀವು ಕೂಡ ಆಶ್ಚರ್ಯ ಪಡ್ತೀರಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರೂ, ಅನೇಕ ವರ್ಷದ ರಿಲೇಷನ್ಶಿಪ್ ಇದ್ರೂ ಅದನ್ನ ಹೈಡ್ ಮಾಡ್ತಾರೆ. ಅದನ್ನ ರಾಜಾರೋಷವಾಗಿ ಎಲ್ಲರ ಮುಂದೆ ಹೇಳ್ಕೊಳ್ಳೋದು ತೀರಾ ಕಡಿಮೆ. ಆದರೆ ಯಾವುದೋ ಒಂದು ಮೂಮೆಂಟ್ನಲ್ಲಿ ಅವರ ಮೇಲೆ ಡೌಟ್ ಬರ್ತಾ ಇರುತ್ತೆ, ಆದರೂ ಅವರು ಹೇಳ್ಕೊಳ್ಳೋದಿಲ್ಲ. ಆದರೆ ಕೆಲವೊಮ್ಮೆ ಮಾತ್ರ ಹೇಗೂ ಸಿಕ್ಕಿ ಹಾಕ್ಕೊಳ್ತಾರೆ. ಇವರು ಕೂಡ ಅದೇ ಥರ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮೊದಲಿನಿಂದಲೂ ಇವರಿಬ್ಬರ ಮೇಲೆ ಡೌಟ್ ಇರ್ತಾ ಇತ್ತು. ಕಾರಣ ಇವರಿಬ್ಬರ ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿರ್ತಾ ಇತ್ತು. ಇವರ ನಡುವೆ ಏನೋ ಸಮಥಿಂಗ್ ಇದೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಕೇಳಿದಾಗೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ತೆಲುಗು ರಿಯಾಲಿಟಿ ಶೋ ಒಂದರ ಗೇಮ್ನಲ್ಲಿ ಇಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ಸುದ್ದಿ ಗೊತ್ತಾಗಿತ್ತು. ಇಬ್ಬರ ಮುಖದಲ್ಲೂ ಸಿಕ್ಕಾಪಟ್ಟೆ ನಾಚಿಕೆ ಇತ್ತು. ವಿಷಯ ಹೊರಗೆ ಬಂದಿದ್ದು ಹೇಗೆ ಅಂತ ಗೊತ್ತಾದರೆ ನೀವು ಕೂಡ ಆಶ್ಚರ್ಯ ಪಡ್ತೀರಿ. ತೆಲುಗು ಸೀರಿಯಲ್ನಲ್ಲಿ ಇವರಿಬ್ಬರು ಮಿಂಚ್ತಾ ಇರೋದ್ರಿಂದ ಒಂದು ರಿಯಾಲಿಟಿ ಶೋಗೆ ಅಮೂಲ್ಯ ಹೋಗಿದ್ರು. ಅಮೂಲ್ಯ ಬಳಿ ಅಲ್ಲಿನ ನಿರೂಪಕಿ ನಿಮ್ಮ ಫೋನ್ನ ಕೊಡಿ ಅಂತ ಕೇಳಿದ್ರು. ಇವರು ತಟ್ ಅಂತ ಫೋನ್ನ ತೆಗೆದ್ರು. ನೀವ್ಯಾಕೆ ಈಗ ನಿರಂಜನ್ಗೆ ಕಾಲ್ ಮಾಡಬಾರ್ದು ಅಂತ ಕೇಳಿದ್ರು. ಕೇಳಿ ಹೊತ್ತು ಸ್ವಲ್ಪ ನಾಚಿಕೆ ಮಾಡಿಕೊಂಡು ಅದು ಇದು ಅಂತ ರೀಸನ್ ಹೇಳಿದ್ರು. ನಿರೂಪಕಿ ಬಿಡಲೇ ಇಲ್ಲ. ಆಮೇಲೆ ಕರೆ ಮಾಡಿದ್ರು. ಕರೆ ಮಾಡಿದ ಸಂದರ್ಭದಲ್ಲಿ ನಿರಂಜನ್ ಹೆಸರು ಏನಂತ ಸೇವ್ ಆಗಿದೆ ಎಂದು ಚೆಕ್ ಮಾಡಿದಾಗ ನಿರಂಜನ್ ಅವರ ಹೆಸರನ್ನ ಪ್ರೀತಿಯಿಂದ ಮೈ ಟಾಮ್ ಎಂದು ಅಮೂಲ್ಯ ಸೇವ್ ಮಾಡಿದ್ದು ಗೊತ್ತಾಯಿತು. ನಿರಂಜನ್ ಕೂಡ ತೆಲುಗು ಸೀರಿಯಲ್ನಲ್ಲಿ ನಟಿಸಿದ್ರಿಂದ ನಿರಂಜನ್ ಬಗ್ಗೆ ಎಲ್ರಿಗೂ ಗೊತ್ತಿತ್ತು. ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಇವರಿಬ್ಬರು ಲವ್ನಲ್ಲಿ ಬಿದ್ದಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗಿತ್ತು. ಈ ಕಾರಣಕ್ಕಾಗಿಯೇ ಪ್ರೋಗ್ರಾಂನಲ್ಲಿ ನಿರಂಜನ್ಗೆ ಕಾಲ್ ಮಾಡಿಸಿದ್ದು. ಮೈ ಟಾಮ್ ಅಂತ ಸೇವ್ ಆಗಿದ್ದನ್ನು ನೋಡಿ ನಿರೂಪಕಿ ಸಾಕಷ್ಟು ರೀತಿಯ ಪ್ರಶ್ನೆಯನ್ನು ಮಾಡಿದಾಗ ಅಮೂಲ್ಯ ನಾಚಿಕೆಯಿಂದ ಉತ್ತರ ಕೊಡ್ತಾ ಇದ್ರು. ಆಮೇಲೆ ನಮ್ಮ ಮುಂದೆನೇ ಕಾಲ್ ಮಾಡಿ ಅಂತ ಹಠಕ್ಕೆ ಬಿದ್ದರು. ಫೋನ್ ಮಾಡಲಾ ಬೇಡವಾ ಅಂತ ಹಾಕೋ ಹೀಗೋ ಫೋನ್ ಕೂಡ ಮಾಡಿದ್ರು. ಸ್ಪೀಕರ್ಗೆ ಹಾಕಿ ಅಂತ ಹೇಳ್ತಾ ಇದ್ದ ಹಾಗೇನೆ ಅಮೂಲ್ಯ ಸ್ಪೀಕರ್ಗೆ ಕೂಡ ಹಾಕಿದ್ರು. ಇನ್ನೇನು ಮಾತು ಶುರು ಅನ್ನೋವಾಗ ನಾನು ರಿಯಾಲಿಟಿ ಶೋನಲ್ಲಿ ಇದ್ದೀನಿ, ನೀನು ಮಾತನಾಡುವಾಗ ಹುಷಾರು ಅನ್ನೋ ರೀತಿ ಸಿಗ್ನಲ್ನ ಕೊಟ್ಟರು. ಆಗ ಅಮೂಲ್ಯ ನಾಚಿ ನೀರಾಗಿ ಹೋದರು. ಆಗ ನಿರಂಜನ್ ಕೂಡ ಎಚ್ಚರಿಕೆ ವಹಿಸಿದ್ರು. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಇಷ್ಟೇ ಮಾತನಾಡಿಕೊಂಡ್ರು. ಇದನ್ನೆಲ್ಲ ನೋಡಿದಂತಹ ನಿರೂಪಕಿ ನಗ್ತಾ ಇದ್ರು. ಯಾವಾಗ ಕಾಲ್ ಮಾಡಿದ ತಕ್ಷಣ ಇನ್ನೂ ಏನೇನೋ ಮಾತಾಡ್ತಾರೆ ಅಂತ ತಕ್ಷಣ ನಾನು ಪ್ರೋಗ್ರಾಮಲ್ಲಿ ಇದ್ದೀನಿ, ಸ್ಪೀಕರ್ಗೆ ಹಾಕಿದ್ದೀನಿ ಅಂತ ಯಾವಾಗ ಹೇಳಿದ್ರು ಅಮೂಲ್ಯ, ಆವಾಗಲೇ ಇವರಿಬ್ಬರ ನಡುವೆ ಏನೋ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗಿನೇ ಬಿಡ್ತು. ಯಾಕಂದರೆ ಇವರಿಬ್ಬರು ನಾರ್ಮಲ್ ಆಗಿಯೇ ಪರಿಚಯ ಇದ್ದು ನಾರ್ಮಲ್ ಆಗಿ ಫ್ರೆಂಡ್ಸ್ ಆಗಿದ್ದಿದ್ರೆ ಸ್ಪೀಕರ್ ಹಾಕಿದ್ದೀನಿ ಹುಷಾರು ಅಂತ ಏನು ಹೇಳ್ತಾ ಇರಲಿಲ್ಲ. ಸುಮ್ಮನೆ ಹಾಯ್ ಏನು ಮಾಡ್ತಾ ಇದ್ದೀರಾ, ಇಲ್ಲಿದ್ದೀರಾ ಅಂತ ಕೇಳ್ತಾ ಇದ್ರು. ಸ್ಪೀಕರ್ ಹಾಕಿದ್ದೀನಿ ಹುಷಾರಾಗಿರಿ, ಸರಿ ಮಾತನಾಡಿ ಎಂದು ಹೇಳಿದ್ದೆ ಅಲ್ಲಿರೋರಿಗೆ ನಗು ತರಿಸಿತ್ತು. ಇನ್ನು ನೀವು ದೊಡ್ಡ ನ್ಯೂಸ್ನೇನೋ ಹೈಡ್ ಮಾಡ್ತಾ ಇದ್ದೀರಿ ಅಂತ ಅಮೂಲ್ಯಗೆ ನಿರೂಪಕಿ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲ ಅಂತ ಮುಖ ಮುಚ್ಚಿಕೊಳ್ತಾರೆ. ನಿರಂಜನ್ ಜೋರಾಗಿ ನಗ್ತಾರೆ. ನಿಮ್ಮ ನಗುಮುಖ ನೋಡ್ತಾ ಇದ್ರೆ ನೀವೆಷ್ಟು ನಾಚಿಕೆ ಪಡ್ತಿದ್ದೀರಿ, ಎಷ್ಟು ಬ್ಲಶ್ ಆಗ್ತಿದ್ದೀರಿ ಅನ್ನೋದು ಗೊತ್ತಾಗುತ್ತೆ ಎಂದು ನಿರೂಪಕಿ ಹೇಳ್ತಾರೆ. ಜೊತೆಗೆ ನಿಮ್ಮ ಮದುವೆಗೆ ಕರೆಯದೇ ಇರಬೇಡಿ ಎಂದು ಜೋಕ್ ಮಾಡಿದ್ದಾರೆ. ಇದಕ್ಕೆ ತುಂಬ ಮುಕ್ತವಾಗಿ ಉತ್ತರ ನೀಡಿದ ನಿರಂಜನ್, ನೀವು ಯಾವ ಸೀರಿಯಸ್ ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ನಿರೂಪಕಿ ನಮಗೆ
ಬೇಕಾದ ಕಂಟೆಂಟ್ ಸಿಕ್ಕಿದೆ ಎಂದಿದ್ದಾರೆ. ಇಬ್ಬರ ನಗು ಆಟಿಟ್ಯೂಡ್ ನೋಡ್ತಾ ಇದ್ರೇ ಇಬ್ಬರು ಲವ್ನಲ್ಲಿ ಬಿದ್ದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಇನ್ನು ಈ ಹಿಂದೆ ಕೂಡ ಇವರಿಬ್ಬರ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗಿತ್ತು. ಕೆಲವು ಸಮಯದ ಹಿಂದೆ ಅಮೂಲ್ಯ ಹಾಗೂ ನಿರಂಜನ್ ಒಟ್ಟಿಗೆ ಏರ್ಪೋರ್ಟ್ನಲ್ಲಿ ಸೋನು ಸೂದ್ ಜೊತೆ ಕಾಣಿಸಿಕೊಂಡಿದ್ದರು. ಇಬ್ಬರನ್ನ ಜೊತೆಯಾಗಿ ನೋಡಿದ ಅಭಿಮಾನಿಗಳು ಕೂಡ ಸಖತ್ ಖುಷಿ ಪಟ್ಟಿದ್ರು. ಈ ಹಿಂದೆಯೂ ಇವರಿಬ್ಬರು ಮದುವೆ ಆಗಬೇಕು ಅಂತ ಅನೇಕ ಫ್ಯಾನ್ಸ್ ಅಂದ್ಕೊಂಡಿದ್ರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆಲ್ಲ ಕಾಮನ್. ತೆರೆ ಮೇಲೆ ಜೋಡಿಯಾದವರು ತೆರೆ ಹಿಂದೆಯೂ ಪ್ರೀತಿಯಲ್ಲಿ ಬಿದ್ದಿರ್ತಾರೆ. ಅಮೂಲ್ಯ ಹಾಗೂ ನಿರಂಜನ್ ಜೋಡಿ ತುಂಬ ಮುದ್ದಾಗಿದೆ. ಈ ಇಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ರೆ ಮದುವೆ ಆದರೆ ಚೆನ್ನಾಗಿರುತ್ತೆ ಎಂದು ಆಶಯ ಪಡ್ತಾ ಇರೋರೇ ಹೆಚ್ಚು. ಒಟ್ನಲ್ಲಿ ಇವರಿಬ್ಬರ ಹಾವಭಾವ ನೋಡ್ತಾ ಇದ್ರೆ ಲವ್ವಲ್ಲಿ ಬಿದ್ದಿರೋದಂತೂ ಫಿಕ್ಸ್ ಎಂದು ತೆಲುಗು ಇಂಡಸ್ಟ್ರಿಯವರು ಫಿಕ್ಸ್ ಆಗಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.